ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಆಧುನಿಕ ಬದುಕಿನಲ್ಲಿ ಸಾರ್ಥಕತೆಯನ್ನ ಕಾಣಲು ಬಸವಾದಿ ಶಿವಶರಣರ ವಚನಗಳ ಚಿಂತನೆಗಳು ಅತ್ಯಂತ ಪ್ರಸ್ತುತವಾಗಿವೆ ಎಂದು ಚಿತ್ರದುರ್ಗ ಸಾಹಿತಿ ಮತ್ತು ನಿವೃತ್ತ ಶಿಕ್ಷಕಿ ಕೆಎಸ್ ತಿಪ್ಪಮ್ಮ ನಾಗರಾಜ್ ತಿಳಿಸಿದ್ದಾರೆ. ನಗರದ ತ್ಯಾಗರಾಜನಗರದ ಸದ್ಭಕ್ತರಾದ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತ ನಿವಾಸದಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ವಾರದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಆಧುನಿಕ ಬದುಕಿಗೆ ವಚನ ಸಾಹಿತ್ಯದ ಪ್ರಸ್ತುತತೆ ಎಂಬ ವಿಷಯವಾಗಿ ವಿಶೇಷ ಉಪನ್ಯಾಸ ನೀಡುತ್ತಾ ಮಾತನಾಡಿದರು. ಸತ್ಸಂಗದ ಪ್ರಯುಕ್ತ ಸತ್ಸಂಗ ಕೇಂದ್ರದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣ, ಶ್ರೀರಾಮಕೃಷ್ಣರ ನಾಮಸ್ಮರಣೆ, ಗೀತಾ ಪ್ರಕಾಶ್, ಪ್ರಮೀಳಾ ಜಗದೀಶ್, ತಿಪ್ಪಮ್ಮ ಉಮಾಶಂಕರ್, ನೇತ್ರ ಮಂಜುನಾಥ್, ಸುನೀತಾ ಅವರಿಂದ ವಿಶೇಷ ಭಜನೆ, ಯತೀಶ್ ಎಂ ಸಿದ್ದಾಪುರ ಅವರಿಂದ ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ, ಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ನಡೆಯಿತು. ವಿಶೇಷ ಸತ್ಸಂಗದಲ್ಲಿ ಲಕ್ಷ್ಮೀದೇವಮ್ಮ, ಸರಸ್ವತಿ, ನಾಗರಾಜ್, ವಿಜಯಲಕ್ಷ್ಮಿ, ಅನಸೂಯ ರಾಘವೇಂದ್ರ, ಪ್ರೇಮ ಸೇರಿದಂತೆ ಸದ್ಭಕ್ತರು ಪಾಲ್ಗೊಂಡಿದ್ದರು. ಈಗ ವಚನ ಅಂದ್ರೆ ಮಾತು ಹೇಗಿರಬೇಕು? ಹಿತವಾಗಿರಬೇಕು, ಮಿತವಾಗಿರಬೇಕು, ಇನ್ನೊಬ್ಬರ ಕಿವಿಗಳು ಆಲಿಸುವಂತಿರಬೇಕು. ಕರ್ಕಶವಾಗಿದ್ರೆ ಯಾರು ಸಹ ಕೇಳಲ್ಲ. ಮಧುರವಾಗಿ ಮಾತನಾಡಿದ್ರೆ ಏನಾಗ್ತಾರೆ ಅಂದರೆ, ಮಕ್ಕಳನ್ನ ಆಗಲಿ ಪ್ರೀತಿಯಿಂದ ಕರೀರಿ, ಮಧುರತೆಯಿಂದ ಕರೀರಿ, ಆ ಮಕ್ಕಳು ಓಡಿ ಬರ್ತಾರೆ. ಅದೇ ನಾವು ಹೊರಟಾಗಿ ಕರ್ಕಶವಾಗಿ ಮಾತನಾಡಿಬಿಟ್ರೆ ಏನಾಗುತ್ತಪ್ಪ ಅಂದರೆ ಆ ಮಕ್ಕಳು ಓಡಿ ಹೋಗ್ತಾರೆ. ಈ ರೀತಿಯಾಗಿ ಯಾವುದೇ ಆಯಿತು ಬದುಕು ಅಂತಕ್ಕಂಥದ್ದು ನಾವು ಸುಲಲಿತವಾಗಿ ನಿರರ್ಗಳವಾಗಿ ನಡೆದುಕೊಂಡು ಹೋಗಬೇಕಂದ್ರೆ ನಮ್ಮದೇ ಒಂದು ಶೈಲಿಯಲ್ಲಿ ನಡೀಬೇಕು. ನಾವು ಮಾಡ್ತಕ್ಕಂಥ ರೀತಿ ನೀತಿ ಸತ್ಯ ಇದೆಯಾ, ಆದರ್ಶ ಇದೆಯಾ, ಏನಿದೆ, ನೈತಿಕತೆ ಇದೆಯಾ, ವೈಚಾರಿಕತೆ ಇದೆಯಾ, ವಿಚಾರಗಳಿದಾವ, ಇವನ್ನೆಲ್ಲವನ್ನ ನಾವು ವಿಶ್ಲೇಷಣೆಯನ್ನು ಮಾಡಿಕೊಂಡು ನಡೆದಾಗ ಮಾತ್ರ ಏನಾಗುತ್ತಪ್ಪ, ಅವರು ಸುಮಾರು 12ನೇ ಶತಮಾನದಲ್ಲಿ ಅವರು ವಚನಗಳ ಮೂಲಕ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಕಂದಾಚಾರ, ಮೌಢ್ಯಗಳಿರ್ಬೋದು, ಅಸ್ಪೃಶ್ಯರ ಒಂದು ನಿವಾರಣೆಗಾಗಿರ್ಬೋದು, ಅನೈತಿಕತೆ ಇರ್ಬೋದು, ಇವುಗಳೆಲ್ಲವನ್ನ ಬಡಿದೆಚ್ಚರಿಸುವುದಕ್ಕೆ ಯಾವ ಆಯುಧವನ್ನು ಉಪಯೋಗಿಸಿದರು ಅಂದರೆ ಈ ವಚನಗಳು ಅಂತಕ್ಕಂಥ ಆಯುಧವನ್ನು ಅವರು ಉಪಯೋಗಿಸಿದರು. ವಚನಗಳ ಮೂಲಕ ಯಾರಿಗೂ ಬೈಲಿಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ಅವರು 7 ಸೂತ್ರಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಿಸಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಕೂಡಲ ಸಂಗಮ ದೇವನೊಲಿಸುವ ಪದ್ಧತಿ. ನೋಡಿ, ಕಳಬೇಡ ಈಗಲೂ ಇದೆ, ಆಗಲೂ ಇದೆ. ಸುಳ್ಳು ಪ್ರತಿನಿತ್ಯ ನಾವು ಕಾಣ್ತಕ್ಕಂಥ, ಇತ್ತೀಚೆಗಂತೂ ನಾವು ಯಾವ ರೀತಿಯಾಗಿ ಬದುಕಬೇಕು ಅಂತಕ್ಕಂಥದ್ದೇ ನಮಗೆ ದುರ್ಬರ ಆಗ್ತಾ ಇದೆ. ಖಂಡಿತ ಹೆಜ್ಜೆಗೂ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕು. ಅದಕ್ಕೋಸ್ಕರ ನಾವು ಶಿಕ್ಷಣಕ್ಕೂ ಸಹ ಒಂದು ಮಹತ್ವವನ್ನು ಕೊಡಬೇಕು. ಅದರಲ್ಲೂ ಆಧುನಿಕತೆಯಲ್ಲಿ ಶಿಕ್ಷಣ ಇದ್ದರೆ ಮಾತ್ರ ನಮಗೇನಾಗ್ಬೋದು ಅಂದರೆ ಬದುಕ್ಬೋದು, ಇಲ್ಲ ಅಂದರೆ ನಾವು ಖಂಡಿತ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ವಚನಗಳ ಆಯುಧಗಳನ್ನು ಮಾಡಿಕೊಂಡು ಬಸವಣ್ಣನವರು ಕೆಲಸ ಕಾಯವನ್ನು ದಂಡಿಸದೆ ಅದು ಕಾಯಕ ಆಗಲ್ಲ. ಕಾಯಕ ಆಗ್ಬೇಕಂದ್ರೆ ದಂಡಿಸಬೇಕು. ನಾವು ದಂಡಿಸಿದಾಗ ಮಾತ್ರ ಏನಾಗುತ್ತಂದ್ರೆ ನಾವು ಮುಕ್ತಿ ಪದವನ್ನು ಕಾಣಲಿಕ್ಕೆ ಸಾಗುತ್ತೆ.